ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಆರ್ಸಿಕ್ ಕಾರ್ಮಿಕ. ಇನ್ ಡೈರೆಕ್ಟ್ ವಿಷಯ ಏನಪ್ಪಾ ಅಂದ್ರೆ 2020ರಲ್ಲಿ ಯಾವ್ಯಾವ ಸಿನಿಮಾ ನಮ್ಮ ಕನ್ನಡದಲ್ಲಿ ರಿಲೀಸ್ ಆಗ್ತಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಅದು ಟಾಪ್ ವರ್ಷಕ್ಕೆ ನಮ್ಮ ಕನ್ನಡದಲ್ಲಿ 150ರಿಂದ 200 ಸಿನಿಮಾ ರಿಲೀಸ್ ಆಗ್ತಿದೆ. ಆದರೆ ನಾನು ಶಾರ್ಟ್ ಲಿಸ್ಟ್ ಮಾಡಿ ಅದರಲ್ಲಿ ಮೇನ್ ಸಿನಿಮಾಗಳು ಒಂದು 15ನ ಲಿಸ್ಟ್ ಮಾಡಿದ್ದೀನಿ. ಯಾವ್ಯಾವ ಸಿನಿಮಾ ಅಂತ ಈಗ ತಿಳಿಸ್ಕೊಡ್ತೀನಿ ಬನ್ನಿ. ಅದರಲ್ಲಿ ಮೊದಲನೇ ಪ್ಲೇಸಲ್ಲಿ ಯಾವುದಪ್ಪ ನಿಲ್ಲುತ್ತೆ ಅಂದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಅಂತ ಹೇಳ್ಬೋದು. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತ ಹೇಳ್ಬೋದು. ತುಂಬಾ ಜನ ಇಡೀ ಇಂಡಿಯಾದಲ್ಲೇ ಎಲ್ಲರೂ ಕಾಯ್ತಿದ್ದಾರೆ ಅಂತಾನೆ ಹೇಳ್ಬೋದು ಅಂತ ಸಿನಿಮಾ ಇದು. ಇದರಲ್ಲಿ ನಮ್ಮ ಯಶ್ ಅವರು ಹೀರೋ ಆಗಿ ಆಸ್ ಎ ಡೈರೆಕ್ಟರ್ ರೈಟರ್ ಭಾಗವಾಗಿ ಕೂಡ ಕೆಲಸ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಇವ್ರ ಜೊತೆ ಯಾರ್ಯಾರು ಮಾಡ್ತಿದ್ದಾರೆ ಅಂದ್ರೆ ಈ ಚಿತ್ರದ ಮೇನ್ ಡೈರೆಕ್ಟರ್ ಯಾರು ಅಂದ್ರೆ ನಮ್ಮ ಗೀತಮ್ ದಾಸ್ ಅವರು ಅಂತ ಹೇಳ್ಬೋದು. ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ರವಿ ಬಸೂರ್ ಅವರು. ಇನ್ನೆರಡನೇ ಸಿನಿಮಾ ಯಾವ್ದಪ್ಪ ಅಂದ್ರೆ ನಮ್ಮ ಧ್ರುವ ಸರ್ಜಾ ಅವರ ಕೆಡಿ ಸಿನಿಮಾ ಅಂತ ಹೇಳ್ಬೋದು. ಇದರ ಮೇನ್ ಲೀಡ್ ಆಗಿ ನಮ್ಮ ಧ್ರುವ ಸರ್ಜಾ ಅವರು ಇದ್ರೆ ಈ ಸಿನಿಮಾನ ಡೈರೆಕ್ಷನ್ ಬಂದ್ಬಿಟ್ಟು ನಮ್ಮ ಪ್ರೇಮ್ ಅವರು ಮಾಡ್ತಿರೋದು. ಕತೆ ಡೈರೆಕ್ಷನ್ ಎಲ್ಲ ನಮ್ಮ ಪ್ರೇಮ್ ಸರ್ ಅಂತ ಹೇಳ್ಬೋದು. ಆ ಇದ್ರದ್ದು ಹೀರೋಯಿನ್ ಬಂದ್ಬಿಟ್ಟು ನಮ್ಮ ಗ್ರೀಷ್ಮಾ ಅವರು. ಇದ್ರ ಜೊತೆಗೆ ಆ ನಮ್ಮ ಶಿಲ್ಪಾ ಶೆಟ್ಟಿ ಅವರು ಹಾಗೂ KGF ಅಧೀರಾ ಕೂಡ, ಸಂಜು ಬಾಬಂ ಅವರು ಕೂಡ ವಿಲನ್ ಪಾತ್ರದಲ್ಲಿ ಆಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ. ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಕೂಡ. ಟಾಕ್ಸಿಕ್ ಆದ್ಮೇಲೆ ನೆಕ್ಸ್ಟ್ ಯಾವ್ದು ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂದ್ರೆ ನಮ್ಮ ಕೆಡಿ ಸಿನಿಮಾ. ಇದು ಕೂಡ ಏಪ್ರಿಲ್ ರಿಲೀಸ್ ಆಗ್ತಿದೆ. ಪ್ರತಿಯೊಬ್ಬರು ಹೋಗಿ ಸಿನಿಮಾ ನೋಡಿ. ಇನ್ನು ಮೂರನೇದು ಯಾವ್ದು ಅಂದ್ರೆ ನಮ್ಮ ಕಿಚ್ಚ ಸುದೀಪ್ ಅವರ ಬಿಲ್ಲಾರಂಗ ಭಾಷಾ ಅಂತ ಹೇಳ್ಬೋದು. ಈ ಸಿನಿಮಾದ ಡೈರೆಕ್ಟರ್ ಬಂದ್ಬಿಟ್ಟು ಯಾರಪ್ಪ ಅಂದ್ರೆ ನಮ್ಮ ಅನೂಪ್ ಭಂಡಾರಿ ಅವರು. ಹೌದು, ನಮ್ಮ ಅನೂಪ್ ಪಾಂಡ್ಯ ಅವರು ಈ ಡೈರೆಕ್ಷನ್ ಮಾಡ್ತಿರೋದು ಆಫ್ಟರ್ ವಿಕ್ರಾಂತ್ ರೋಣ ಆದ್ಮೇಲೆ. ನೋಡೋಣ ಇವ್ರ ಕಾಂಬೋ ಹೇಗಿರುತ್ತೆ ಅಂತ. ಈ ವರ್ಷದಲ್ಲೇ ಬಿಲ್ಲಾರಂಗ ಭಾಷಾ ರಿಲೀಸ್ ಆಗೋಕ್ಕೆ ಸುದೀಪ್ ಸರ್ ಆಲ್ಮೋಸ್ಟ್ ಟ್ರೈ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಎಲ್ಲ 100% ರಿಲೀಸ್ ಆಗುತ್ತೆ ಈ ವರ್ಷದಲ್ಲೇ. ಆ, ಇನ್ನು ನಾಲ್ಕನೇ ಸಿನಿಮಾ ಯಾವ್ದಪ್ಪ ಅಂದ್ರೆ ನಮ್ಮ ಉಪೇಂದ್ರ ಸರ್ ಅವರ, ನಮ್ಮ ಉಪಿ ಸರ್ ಬುದ್ಧಿವಂತ 2 ಸಿನಿಮಾ ಅಂತ ಹೇಳ್ಬೋದು. ಇದು ಈ ಲಾಸ್ಟ್ ಇಯರ್ ಬರಬೇಕಾಗಿತ್ತು, ಆದ್ರೆ ಬೇರೆ ಸಿನಿಮಾಗಳಲ್ಲಿ ಬಿಸಿ ಇರೋ ಕಾರಣ ಈ ಸಿನಿಮಾ ಆಲ್ರೆಡಿ ಶೂಟಿಂಗ್ ನಡೀತಾ ಇದೆ. ಈ ವರ್ಷ ಒಳಗೆ ಆಲ್ಮೋಸ್ಟ್ ಎಂಡಿಂಗು ಮಧ್ಯದಲ್ಲಿ ಬರೋ ಚಾನ್ಸಸ್ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು. ಇನ್ನು ಐದನೇ ಸಿನಿಮಾ ಯಾವ್ದಪ್ಪ ಅಂದ್ರೆ ನಮ್ಮ ರಕ್ಷಿತ್ ಶೆಟ್ಟಿ ಅವರ ರಿಚರ್ಡ್ ಆಂಟನಿ ಅಂತ ಹೇಳ್ಬೋದು. ರಿಚರ್ಡ್ ಆಂಟನಿ ಕೂಡ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅನ್ಬೋದು. ಅದು ಕರ್ನಾಟಕದಲ್ಲಿ ತುಂಬಾ ಜನ ಕಾಯ್ತಾ ಇರೋ ಸಿನಿಮಾ. ಅದು ರಕ್ಷಿತ್ ಶೆಟ್ಟಿ ಅವರ ಡ್ರೀಮ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬೋದು ರಿಚರ್ಡ್ ಆಂಟನಿ. ನಾವು ಕೂಡ ಕಾಯ್ತಿದ್ದೀವಿ, ನೋಡೋಣ ಈ ಸಿನಿಮಾ ಹೇಗೆ ಬರುತ್ತೆ ಅಂತ. ನೆಕ್ಸ್ಟ್ ಸಿನಿಮಾ ಆರನೇದು ಲ್ಯಾಂಡ್ ಲಾರ್ಡ್ ಆಲ್ರೆಡಿ ರಿಲೀಸ್ ಆಗಿದೆ. ಲ್ಯಾಂಡ್ ಲಾರ್ಡ್ ಅಲ್ಲಿ ನಮ್ಮ ದುನಿಯಾ ವಿಜಯ್ ಅನ್ನೋದಕ್ಕಿಂತ ಸಲಗಾ ವಿಜಯ್ ಅವರು, ರಚಿತಾ ರಾಮ್ ಅವರು, ನಮ್ಮ ಉಮಾಶ್ರೀ ಮೇಡಮ್, ರಾಜ್ ಬಿ ಶೆಟ್ಟಿ ಅವರು ವಿಲನ್ ಪಾತ್ರದಲ್ಲಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿ ತುಂಬಾ ಚೆನ್ನಾಗಿ ಓಪನಿಂಗ್ ತಗೊಂಡಿದೆ ಅಂತಾನೆ ಹೇಳ್ಬೋದು. ಒಳ್ಳೆ ಪ್ರಶಂಸೆ ಕೂಡ ತಗೊಂಡಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಸಿನಿಮಾ ಯಾವ್ದಪ್ಪ ಅಂತ ಹೇಳಿದ್ರೆ ನಮ್ಮ ಏಳನೇ ಸಿನಿಮಾ ಯಾವುದು ಅಂದ್ರೆ ಲವ್ ಮಾಕ್ಟೈಲ್ 3. ಇದೇ ಫೆಬ್ರವರಿ ರಿಲೀಸ್ ಆಗ್ತಿದೆ. ನಮ್ಮ ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಆ ಬರ್ತಾನೆ ಇದೆ ಬ್ಯಾಕ್ ಟು ಬ್ಯಾಕ್ ಪಾರ್ಟ್ ಆಗಿ. ಪಾರ್ಟ್ 1 ಪಾರ್ಟ್ 2 ಇವಾಗ ಪಾರ್ಟ್ 3 ಬರ್ತಿದೆ. ನೋಡೋಣ ಯಾವ ತರ ತೆಗೆದಿದ್ರೆ. ಇದು ಅಪ್ಪ ಮಗಳ ಸ್ಟೋರಿ ಅಂತ ಬರ್ತಿದೆ ವಿಷಯ. ನೋಡೋಣ ಈ ಸಿನಿಮಾ ಎಲ್ಲರೂ ಕಾಯ್ತಾ ಇರ್ತಾರೆ. ಇದೊಂದು ಅಪ್ಪ ಮಗಳ ಬಾಂಧವ್ಯದ ಸಿನಿಮಾ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಸಿನಿಮಾ ಎಂಟನೇದು ಯಾವ್ದಪ್ಪ ಅಂದ್ರೆ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಅಂತ. ಈ ಸಿನಿಮಾದ ಮೇನ್ ಲೀಡ್ ಆಗಿ ನಮ್ಮ ಡಾಲಿ ಧನಂಜಯ್ ಅವರು, ಶಿವರಾಜ್ ಕುಮಾರ್ ಅವರು ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈ ಸಿನಿಮಾ ಕೂಡ ಎಕ್ಸ್ಪೆಕ್ಟೇಷನ್ ಇದೆ. ಇದರಿಂದ ಈ ವರ್ಷದಲ್ಲಿ ಆಲ್ಮೋಸ್ಟ್ ಬರೋ ಚಾನ್ಸಸ್ ಇದೆ ಅಂತಾನೆ ಹೇಳ್ಬೋದು. 666 ಆಪರೇಷನ್ ಥಿಯೇಟರ್ ಅಂತ. ಈ ಸಿನಿಮಾ ಇಬ್ರು ಕಾಂಬೋ ಹೇಗಿರುತ್ತೆ, ರೆಟ್ರೋ ಲುಕ್ ಅಲ್ಲಿ ಮಾತ್ರ ಇದ್ದಾರೆ. ನೋಡೋಣ ಈ ಸಿನಿಮಾ ಹೇಗಿರುತ್ತೆ ಅಂತ. ಇನ್ನು ಒಂಬತ್ತನೇದು ಯಾವುದು ಅಂದ್ರೆ ರಮೇಶ್ ಸರ್ ಹಾಗೂ ಗಣೇಶ್ ಅವರ ರಾಮ್ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ ಈ ವರ್ಷದಲ್ಲೇ. ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಈ ವರ್ಷದಲ್ಲಿ ರಿಲೀಸ್ ಆಗ್ತಿದೆ ಅಂತ. ನೋಡೋಣ ಇವರಿಬ್ರು ಕಾಂಬೋದಲ್ಲಿ ಹೇಗೆ ಬರುತ್ತೆ ಅಂತ. ಆಲ್ರೆಡಿ ಒಂದು ಪೋಸ್ಟರ್ ಬಿಟ್ಟಿದ್ದಾರೆ. ರಾಮ ಆಂಜನೇಯನ್ ಒಂದು ಬಾಂಧವ್ಯ ಒಂದು ಪೋಸ್ಟರ್ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇಬ್ಬರದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡೋಣ ಸ್ಕ್ರೀನ್ ಮೇಲೆ ಹೇಗೆ ಕಾಣಿಸುತ್ತೆ ಅಂತ. ನೆಕ್ಸ್ಟ್ ಸಿನಿಮಾ ಯಾವ್ದಪ್ಪ ಅಂದ್ರೆ ರಕ್ಕಸ ಪೊರದೋಳ್ ಅಂತ. ಇದು ನಮ್ಮ ರಾಜ್ ಬಿ ಶೆಟ್ಟಿ ಅವರ ಸಿನಿಮಾ ಅಂತಾನೆ ಹೇಳ್ಬೋದು. ಹೌದು, ಇದು ಒಂದು ವೈಲೆನ್ಸ್ ತರ ಇದೆ. ಪೋಸ್ಟರ್ ಒಂದು ಬಿಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಡಿಫ್ರೆಂಟ್ ಆಗಿದೆ, ಒಂದು ರಾಕ್ಷಸತನ ತರ ಇದೆ ಅಂತಾನೆ ಹೇಳ್ಬೋದು. ರಕ್ಕಸ ಪುರದೋಳ್ ಸಿನಿಮಾ ನೋಡೋಣ ನಮ್ಮ ರಾಜ್ ಬಿ ಶೆಟ್ಟಿ ಅವರು ಇದರಲ್ಲಿ ಹೇಗೆ ಮೋಡಿ ಮಾಡಿದ್ದಾರೆ ಅಂತ. ಇನ್ ನೆಕ್ಸ್ಟ್ ಸಿನಿಮಾ ಯಾವ್ದಪ್ಪ ಅಂದ್ರೆ ಆ ಭೈರವನ ಕೊನೆ ಪಾಠ ಅಂತಾನೆ ಹೇಳ್ಬೋದು. ಭೈರವನ ಕೊನೆ ಪಾಠ ಬಂದ್ಬಿಟ್ಟು ಇದು ನಮ್ಮ ಶಿವಣ್ಣ ಅವರು, ಶಿವರಾಜ್ ಕುಮಾರ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತಾನೆ ಹೇಳ್ಬೋದು. ಇದು ಕೂಡ ಒಂದು ಪೋಸ್ಟ್ ಬಿಟ್ಟಿದ್ದಾರೆ. ಒಂದು ಏಜ್ ಆಗಿರೋ ಆ ಪರ್ಸನ್ ತರ ಕಾಣಿಸ್ತಿದ್ದಾರೆ ಶಿವರಾಜ್ ಕುಮಾರ್ ಇದರಲ್ಲಿ. ಫುಲ್ಲು ಗಡ್ಡ ಎಲ್ಲ ಬಿಟ್ಟು. ನೋಡೋಣ, ಇದೊಂದು ಡಿಫ್ರೆಂಟ್ ಸ್ಟೋರಿ ಅಂತಾನೆ ಹೇಳ್ಬೋದು. ಭೈರವನ ಕೊನೆ ಪಾಠ ಇದು ಶಿವರಾಜ್ ಕುಮಾರ್ ಅವರ ಎರಡನೇ ಸಿನಿಮಾ ಈ ವರ್ಷದ್ದು. ನೋಡೋಣ ಈ ವರ್ಷದಲ್ಲಿ ಆಲ್ಮೋಸ್ಟ್ ರಿಲೀಸ್ ಮಾಡಕ್ ನೋಡ್ತಾರೆ 2ರಿಂದ 3 ಸಿನಿಮಾ ಶಿವರಾಜ್ ಕುಮಾರ್ ಅವ್ರದ್ದು. ನೋಡೋಣ ಇನ್ನು ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ನಮ್ಮ ಕಲ್ಟ್ ಸಿನಿಮಾ. ಅದೇ ನಮ್ಮ ಜಮೀರ್ ಅವರ ಮಗ ಜೈದ್ ಖಾನ್ ಅವರು
ರಚಿತಾರಾಮ್ ಅವರು ಹಾಗೂ ಮಲೈಕಾ ಅವರು ಸಿನಿಮಾ ಅಂತಲೇ ಹೇಳ್ಬೋದು. ಒಂದು ಲವ್ ಬ್ರೇಕಪ್ ಸಿನಿಮಾ ಅಂತ ಹೇಳ್ಬೋದು. ಆಲ್ರೆಡಿ ಈ ಸಿನಿಮಾ ಕೂಡ ರಿಲೀಸ್ ಆಗಿದೆ. ಒಂದು ರೀಸೆಂಟಾಗಿ ಸಿನಿಮಾ ನೋಡ್ಕೊಂಡು ಬಂದೆ. ಈ ಸಿನಿಮಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಫಸ್ಟ್ ಆಫ್ ಇನ್ನು ಸೆಕೆಂಡ್ ಹಾಫ್ ಬೆಟರ್ ಅಂದರೆ ಬೆಟರ್ ಆಗಿದೆ. ಇದರಲ್ಲಿ ಬನಾರಸ್ಗಿಂತ ಮುಂದಕ್ಕೆ ಹೋಗಿ ಇನ್ನೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಸಿನಿಮಾದಲ್ಲಿ ಅಪ್ಗ್ರೇಡ್ ಅಂತೂ ಆಗಿದ್ದಾರೆ. ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಸಿನಿಮಾ. ಹೋಗಿ ನೋಡಿ ಒಂದ್ಸಲ. 18+ ಸಿನಿಮಾ ಅಂತಲೇ ಹೋಗಿ, ಆದಷ್ಟು 18+ ಮೇಲಿರೋರೇ ಹೋಗಿ, 18 ವರ್ಷ ಮೇಲ್ಪಟ್ಟವರೇ ಹೋಗಿ ಸಿನಿಮಾಗೆ ಜಾಸ್ತಿ ಅಂತ ಹೇಳ್ತೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಸಿನಿಮಾ. ಆಲ್ ದಿ ಬೆಸ್ಟ್ ಅಂತ ಹೇಳೋಣ. ಈ ನೆಕ್ಸ್ಟ್ ಸಿನಿಮಾ ಯಾವುದಪ್ಪ ಅಂತೆ, ದ ರೈಸ್ ಆಫ್ ಅಶೋಕ ಅಂತ. ಇದು ನಮ್ಮ ನೀನಾಸಂ ಸತೀಶ್ ಅವರ ಸಿನಿಮಾ. ಹೊಸ ಪಾತ್ರದಲ್ಲಿ ಮಾಡ್ತಿದ್ರೆ, ಒಂದು ಪೊಲೀಸ್ ಕ್ಯಾರೆಕ್ಟರಲ್ಲೇ ಮಾಡ್ತಿದ್ದಾರೆ ಅನ್ಬೋದು. ಇವ್ರ ಜೋಡಿಯಾಗಿ ನಮ್ಮ ಸಪ್ತಮಿ ಗೌಡ ಅವರು ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ನೋಡೋಣ ಇವ್ರ ಕಂಬೋದಲ್ಲಿ ಸಿನಿಮಾ ಹೇಗೆ ಬರುತ್ತೆ ಅಂತ. ನೀನಾಸಂ ಸತೀಶ್ ಅವ್ರಿಗೂ ತುಂಬ ದಿನಗಳಾದ್ಮೇಲೆ ಅವ್ರ ಸಿನಿಮಾ ಬರ್ತಿದೆ, ದ ರೈಸ್ ಆಫ್ ಅಶೋಕ. ನೋಡೋಣ ಯಾವ ಥರ ಮಾಡಿದ್ದಾರೆ ಸಿನಿಮಾ ಅಂತ. ಇನ್ನೆಷ್ಟು ಯಾವುದಪ್ಪ ಅಂದರೆ ನಮ್ಮ ಮತ್ತೆ ಅದೇ ಡ್ಯಾಡ್ ಸಿನಿಮಾ ಅಂತ ಹೇಳ್ಬೋದು. ನಮ್ಮ ಶಿವರಾಜ್ ಕುಮಾರ್ ಅವರ ಡ್ಯಾಡ್ ಸಿನಿಮಾ ಕೂಡ ಇದೆ. ಇದು ಅಪ್ಪ ಮಗಳ ಸಿನಿಮಾ ಅಂತ ಹೇಳ್ಬೋದು. ನೋಡೋಣ, ಇದು ಒಂಥರ ಅಂಡಮಾನ್ ಸಿನಿಮಾ ಥರನೇ ಇದೆ ಅಂತಲೇ ಹೇಳ್ಬೋದು. ಒಳ್ಳೆ ಪೋಸ್ಟ್ ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ನೋಡೋಣ ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ. ಈ ವರ್ಷದಲ್ಲೇ ರಿಲೀಸ್ ಆಗುತ್ತಾ ಮುಂದಿನ ವರ್ಷ ಅಂತ. ನೆಕ್ಸ್ಟ್ ಯಾವುದಪ್ಪ ಅಂದರೆ ನಮ್ಮ ವಿನಯ್ ರಾಜ್ಕುಮಾರ್ ಅವರ ಸಿನಿಮಾ ಸಿಟಿ ಲೈಟ್ಸ್ ಸಿನಿಮಾ ರಿಲೀಸ್ ಆಗ್ತಿದೆ. ನೋಡೋಣ, ಈ ಸಿನಿಮಾ ಎಕ್ಸ್ಪೆಕ್ಟೇಷನ್ ಇಲ್ಲ. ಒಂದು ಬೆಂಗಳೂರು ಸಿಟಿಯ ವಿಡಿಯೋ ಅಂತಲೇ ಸಿನಿಮಾ ಅಂತಲೇ ಹೇಳ್ಬೋದು. ಸಿಟಿ ಲೈಟ್ಸ್ ಹೇಗೆ ಬರುತ್ತೆ ಈ ಸಿನಿಮಾ, ನಾವಂತೂ ವೇಟ್ ಮಾಡ್ತಿದ್ದೀವಿ. ಸಿಟಿ ಲೈಟ್ಸು ಪೋಸ್ಟಲ್ಲಿ ನೋಡಿದಾಗ ಒಂದು ಮಾರ್ಕೆಟು, ಒಂದು ಸಿಟಿಲಿ ನೈಟ್ ಹೇಗೆ ಜೀವನ ನಡೀತದೆ ಅನ್ನೋ ಒಂದು ಕಾಮನ್ ಮ್ಯಾನ್ ಸ್ಟೋರಿ ಅಂತಲೇ ಅನಿಸುತ್ತೆ ಇದು. ನೋಡೋಣ ಇದು ಹೇಗೆ ಬರುತ್ತೆ ಅಂತ. ಒಟ್ಟಾರೆ ಒಂದಾನೊಂದಿತ್ತು ಕಾಲ ಆದಮೇಲೆ ನೆಕ್ಸ್ಟ್ ಬರ್ತಾ ಇರೋದು ಸಿನಿಮಾ ಇದು. ಅವ್ರ ಸಿನಿಮಾಗೆ ಆಲ್ ದಿ ಬೆಸ್ಟ್ ಹೇಳೋಣ. ಈ ನೆಕ್ಸ್ಟ್ ಸಿನಿಮಾ ಯಾವುದಪ್ಪ ಅಂದರೆ ಪಿನಾಕ, ನಮ್ಮ ಗಣೇಶ್ ಅವರ ಪಿನಾಕ ಸಿನಿಮಾ ಅಂತಲೇ ಹೇಳ್ಬೋದು. ಪೋಸ್ಟ್ ಒಂದು ಹಾರರ್ ಥ್ರಿಲ್ಲರ್ ಮೂವಿ ಅಂತ ಇದೆ. ಇದು ಟೀಸರ್ ಬಿಟ್ಟಿದ್ದಾರೆ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡೋಣ, ಟೀಸರ್ ನೋಡಿ ಏನು ಹೇಳೋಕ್ಕಾಗಲ್ಲ. ಸಿನಿಮಾ ಮುಂದಕ್ಕೆ ನೋಡೋಣ ಹೇಗಿರುತ್ತೆ ಅಂತ. ನಾನಂತೂ ವೇಟ್ ಮಾಡ್ತಾ ಇದ್ದೀನಿ ಪಿನಾಕಗೆ. ಯಾವ ಥರ ಮಾಡಿದ್ದಾರೆ, ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. 2-3 ಶೇಡ್ ಇದೆ ಅಂತಲೇ ಅಂದ್ಕೊಂಡಿದ್ದೀನಿ. ನೋಡೋಣ ಈ ಸಿನಿಮಾ ಹೇಗೆ ಬರುತ್ತೆ ನಮ್ಮ ಗಣೇಶ್ ಅವರ ಹೊಸ ಪ್ರಯತ್ನದಲ್ಲಿ ಅಂತ. ಕೊನೆಯದಾಗಿ ಯಾವ ಸಿನಿಮಾ ಅಂತ ಹೇಳಿದ್ರೆ, ಕೆಲವು ಸಿನಿಮಾಗಳು ಬಿಟ್ಟಿದ್ದೀನಿ. ಅದರಲ್ಲಿ ರಾಜ್ಯ ಸಿನಿಮಾ ಅಂತಲೇ ಹೇಳೋಕ್ಕಾಗಲ್ಲ, ಡಬ್ ಆಗ್ತಿದೆ ಅಂತಲೇ ಹೇಳ್ಬೋದು. ಆದರೆ ನಮ್ಮ ಕನ್ನಡದವರಾಗಿರೋ ಕಾರಣ ಅದು ತಮಿಳು ಸಿನಿಮಾ ಆಗಿದ್ರು ಕೂಡ ನಮ್ಮ ಸಿನಿಮಾ ಅಂತಲೇ ಹೇಳ್ಬೋದು. ಒಂದು ಯಾವುದಪ್ಪ ಅಂದರೆ ಹನುಮಾನ್ ಸಿನಿಮಾ. ಅದರಲ್ಲಿ ನಮ್ಮ ಹನುಮಂತನಾಗಿ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ರಿಷಬ್ ಶೆಟ್ಟಿ ಅವರು. ನೋಡೋಣ, ರಿಷಬ್ ಶೆಟ್ಟಿ ಅವ್ರದ್ದು ಆಫ್ಟರ್ ಶಿವಾಜಿದು ಮಾಡ್ತಿದ್ದಾರೆ, ಹನುಮಾನ್ ಸಿನಿಮಾ ಕೂಡ ಮಾಡ್ತಿದ್ದಾರೆ. ಆಮೇಲೆ ನೋಡೋಣ, ಕಾಂತಾರ 3 ಬರೋ ಚಾನ್ಸಸ್ ತುಂಬಾ ಇದೆ. ಅದು ಈ ವರ್ಷ ಬರೋ ಡೌಟು, ಇನ್ನೂ 2 ವರ್ಷ ಆಗೇ ಆಗುತ್ತೆ ಅನ್ಬೋದು. ನೆಕ್ಸ್ಟು ನಮ್ಮ ರಿಷಬ್ ಶೆಟ್ಟಿ ಅವ್ರದ್ದು ಹನುಮಾನ್ ಹಾಗೂ ಶಿವಾಜಿ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ. ನೋಡೋಣ ಹೇಗಿರುತ್ತೆ ಸಿನಿಮಾ ಅಂತ. ಗೈಸ್, ಇಷ್ಟು ಸಿನಿಮಾ ನಮ್ಮ ಕನ್ನಡದಲ್ಲಿ ಮೇನ್ ಸಿನಿಮಾಗಳು ಲಿಸ್ಟ್ ಮಾಡಿರೋದು ನಾನು. ಇನ್ನೂ ತುಂಬ ಸಿನಿಮಾಗಳಿದೆ. ಮುಂದಿನ ದಿನಗಳಲ್ಲಿ ಆದಷ್ಟು ಅಪ್ಡೇಟ್ ಕೊಡ್ತೀನಿ. ನಿಮ್ಗೆ ಯಾವುದು ಸಿನಿಮಾ ಈ ವರ್ಷದಲ್ಲಿ ಬರುತ್ತೆ ಅನಿಸುತ್ತೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಎಷ್ಟು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.